ಎಸ್ಎಸ್ಎಲ್ಸಿಯಲ್ಲಿ 94.1% ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ ಒಟ್ಟು 7,26,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 7 ವಿದ್ಯಾರ್ಥಿಗಳಿಗೆ ಔಟ್ ಅಂಕ ಬಂದಿದೆ. 625ಕ್ಕೆ 625 ಅಂಕ ಬಂದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿನೂ ವಿದ್ಯಾರ್ಥಿನಿಯರೇ ಮೇಲುಗೈ. ನಗರ ಪ್ರದೇಶದ ವಿದ್ಯಾರ್ಥಿಗಳನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಿಂದಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಪ್ರಥಮ, ಉಡುಪಿ ದ್ವಿತೀಯ, ಉತ್ತರ ಕನ್ನಡ ಮೂರನೇ ಸ್ಥಾನ. ವಿಡಿಯೋ ಮಾಡಿದ್ದೆ ಸ್ವಲ್ಪ ತಿಳಿಸಿದೀವಿ ಎಸ್ಎಸ್ಎಲ್ಸಿಯಲ್ಲಿ 7 ವಿದ್ಯಾರ್ಥಿಗಳು ಔಟ್ ಬರೆದಿದ್ದಾರೆ. 625ಕ್ಕೆ 625 ಅಂಕಗಳನ್ನ ರಾಜ್ಯದ 7 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಇನ್ನೊಂದು ನಗರ ಪ್ರದೇಶದ ವಿದ್ಯಾರ್ಥಿಗಳನ್ನ ಈ ಬಾರಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಿಂದಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಪ್ರಥಮ, ಉಡುಪಿ ದ್ವಿತೀಯ, ಉತ್ತರ ಕನ್ನಡ ತೃತೀಯ ಸ್ಥಾನ. ಒಟ್ಟು 94.1% ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಪಾಸ್ ಆಗಿದ್ದಾರೆ. 7,26,000 ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಪಾಸ್ ಆಗಿದ್ದು, ರಾಜ್ಯದ 7 ಜನ ವಿದ್ಯಾರ್ಥಿಗಳು ಔಟ್ ಪಡೆದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕಂಡಕ್ಟರ್ ಮಗನ ಸಾಧನೆ, ಅದ್ಭುತ ಸಾಧನೆ. 625ಕ್ಕೆ 625 ಅಂಕ ಪಡೆದ ಉಡುಪಿಯ ಪ್ರೀತಂ ಪೂಜಾರಿ. ಮದರ್ ತೆರೇಸಾ ಶಾಲೆಯ ವಿದ್ಯಾರ್ಥಿ ಬ್ಯಾಂಡ್ ಸಹಿತ ಮೆರವಣಿಗೆಯಲ್ಲಿ ಬರಮಾಡಿಕೊಂಡ್ರು ಶಿಕ್ಷಕರು. ವಿದ್ಯಾರ್ಥಿನ ಅದ್ದೂರಿಯಾಗಿ ಆಡಳಿತ ಮಂಡಳಿ ಸ್ವಾಗತಿಸಿದೆ. ಕಂಡಕ್ಟರ್ ಮಗನ ಸಾಧನೆಗೆ ಶಿಕ್ಷಕರು ಶಹಬಾಸ್ ಅಂದಿದ್ದಾರೆ. ಬ್ಯಾಂಡ್ ಸಮೇತ ವಿದ್ಯಾರ್ಥಿನ ಬರಮಾಡಿಕೊಂಡ ಸಂಭ್ರಮ ನೀವು ನೋಡ್ತಾ ಇದ್ದೀರಿ. ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಅಂದ್ರೆ 625 ಔಟ್ ಆಫ್ 625 ಒಟ್ಟು 7 ಜನ ಇದ್ದಾರೆ. ಅದರಲ್ಲಿ ಉಡುಪಿ ಜಿಲ್ಲೆಯ ಪ್ರೀತಂ ಕೂಡ ಒಬ್ರು ಅನ್ನುವಂಥದ್ದು. ಗ್ರಾಮೀಣ ಭಾಗ, ಉಡುಪಿ ಜಿಲ್ಲೆಯ ಗ್ರಾಮೀಣ ಭಾಗದ ಈ ವಿದ್ಯಾರ್ಥಿ ಈ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಜೊತೆಗಿದ್ದಾರೆ. ಮದರ್ ತೆರೇಸಾ ಮೆಮೋರಿಯಲ್ ಸ್ಕೂಲ್ ಈ ಶಾಲೆಗೆ ಇದು ಈ ತರದ 2ನೇ ರ್ಯಾಂಕ್ ಬರ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ 625 ಅಂಕ ಬಂದಿತ್ತು. ಇದು ನಿರೀಕ್ಷೆ ಇತ್ತ ಇಷ್ಟು ಮಾರ್ಕ್ ಬರುತ್ತೆ ಅಂತ? ನಮಗೆಲ್ಲ ಈ ತರದ ಮಾರ್ಕ್ ಬಿಲೀವ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅಂದ್ರೆ ಆಸೆ ಇದ್ದಿತ್ತು, ನಿರೀಕ್ಷೆ ನಾನದೇ ಸುಮ್ನೆ ನಿರಾಶೆ ಆಗ್ಬಾರ್ದಂತ ನಾನು ಹೇಳ್ತಿದ್ದೆ ಅಮ್ಮನ ಹತ್ರ. ಇಲ್ಲ 625 ಬಂದ್ರೆ ಸಾಕು ಅಂತ. ಆದ್ರೆ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಇದ್ದಿತ್ತು 625 ಬರ್ಬೇಕಂತ. ಇದು ಬಂತು, ತುಂಬಾ ಖುಷಿ ಇದೆ. ದೇವದಯದೆ ಬಂದು. ಹೇಗೆ 625 ತೆಗೆಯುವುದು ಹೇಗೆ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು, ತುಂಬಾ ಹಾರ್ಡ್ ವರ್ಕ್ ಮಾಡಿ ಮತ್ತೆ ಉಳಿದನ್ನ ದೇವ್ರ ಮೇಲೆ ಬಿಡ್ಬೇಕು ಅಷ್ಟೇ. ಯಾವ ತರ ಓದ್ತಾ ಇದ್ದದ್ದು? ಅಂದ್ರೆ ಪ್ರೆಷರ್ ಇತ್ತ ಓದುವಾಗ? ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲೆಲ್ಲ ಮಕ್ಕಳು ತುಂಬಾ ಪ್ರೆಷರ್ಗೆ ಒಳಗಾಗ್ತಾರೆ. ನಿಮ್ಗೆ ಆತರ ಪ್ರೆಷರ್ ಇತ್ತ? ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಹೇಗೆ ತಗೋಬೇಕು? ಪ್ರೆಷರ್ ಅನ್ನೋದು ಇದಿತ್ತು. ಅದೇ ಪರ್ ಡೇ ನಾನು ರಿವೈಸ್ ಮಾಡ್ತಿದ್ದೆ. ಆ ದಿನ ಏನ್ ಹೇಳಿದ್ರು ಅದೇ ದಿನ ರಿವೈಸ್ ಮಾಡ್ತಿದ್ದೆ. ಮತ್ತೆ ಪರ್ ಡೇ ನಾನು ಇಂತಿಷ್ಟು ಅವರ್ ಅಂತ ಇಲ್ಲ, ಗೋಲ್ ಸೆಟ್ ಮಾಡ್ತಿದ್ದೆ. ಅಂದ್ರೆ ಈ ಸಬ್ಜೆಕ್ಟಿನ ಈ ಚಾಪ್ಟರ್ ಅನ್ನು ಇದೇ ದಿವಸ ಮುಗಿಸ್ಬೇಕು, ಅಥವಾ ನಮ್ಮ ಶಾಲೆಯವರು ಸಹ ಪರ್ ಮಂತ್ ಯೂನಿಟ್ ಟೆಸ್ಟ್ ಅಂತ ಮಾಡ್ತಿದ್ರು. ಅದನ್ನ ತುಂಬಾ ಹೆಲ್ಪ್ ಆಗಿದೆ. ಪರ್ ಮಂತ್ ಅಲ್ಲಿ ಆ ಪೋರ್ಷನ್ ಪರ್ಫೆಕ್ಟ್ ಮಾಡ್ಕೊಂಡದಾಗ್ಲಿ ಅದಕ್ಕೆ ತುಂಬಾ ಹೆಲ್ಪ್ ಆಗ್ತಿತ್ತು. ಮತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಸ್ಟ್ರೆಸ್ ಅನ್ನು ತುಂಬಾ ಇದ್ದಿತ್ತು. ಆದ್ರೆ ನನ್ನ ಅಪ್ಪ ಮತ್ತೆ ಅಮ್ಮ ತುಂಬಾ ಇಮೋಷನಲ್ ಆಗಿ ಸಪೋರ್ಟ್ ಮಾಡಿದ್ರು. ಅದೇ ಎಕ್ಸಾಮ್ ಮುಂಜಾನೆ
ನಾನು ಹೀಗೆ ಅಪ್ಪನ ಜೊತೆ ಮಾತಾಡ್ತಿದ್ದ ಅಂತ ಹೇಗೇನೋ ನೆಗೆಟಿವ್ ಏನೋ ಹೇಳಿದ್ದೆ. ಅದಕ್ಕೆ ಅಪ್ಪ ಹೇಳಿದ್ರು, ನೀನ್ ಯಾಕೆ ಸುಮ್ಮನೆ ಹಾಗೆ ಹೇಳ್ತೆ, ಸ್ಟ್ರೆಸ್ ತಗೊಳ್ಬೇಡ, ಏನೇ ಆದ್ರೂ ಮಾರ್ಕ್ ಏನೇ ಬರ್ಲಿ ತೊಂದ್ರೆ ಇಲ್ಲ, ನೀನ್ ಓದಿದ್ಯಾ, ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಅನ್ನೋದು ಯಾವಾಗ್ಲೂ ನಿನ್ ಜೊತೆ ಇರುತ್ತದೆ ಅನ್ನೋದು. ಅದರಿಂದ ಶಾಲೆಯಲ್ಲೂ ಹೇಳ್ತಾ ಇದ್ರು, ಅಂದ್ರೆ ಕೇವಲ ಸ್ಟಡೀಸ್ ಅಲ್ಲ, ಎಲ್ಲದರಲ್ಲೂ ಹುಷಾರಿದ್ದೀರಿ ನೀವು ಅಂತ. ಹೇಗೆ ಎಲ್ಲ ಏನಲ್ಲೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಗೆ? ನನಗೆ ಒಂದು ಏನಂದ್ರೆ, ಏನೇ ಇದ್ರು ನಾನೇ ಟಾಪ್ ಅಲ್ಲಿ ಇರ್ಬೇಕು, ನನಗೊಂದು ಅದು ಅಂದ್ರೆ ಏನಂತ ಹೇಳಕ್ಕಾಗುದಿಲ್ಲ, ಅದು ಇದೆ ಅಂದ್ರೆ ಇಲ್ಲ, ನಾ ಏನೇ ಇತ್ತು ಅದ್ರಲ್ಲಿ ಟಾಪ್ ಇರ್ಬೇಕಂತ ನಂಗೊಂದು ಇದೆ. ಅದಕ್ಕೆ ಏನೇ ಆಗ್ಲಿ, ನಾನು ಸ್ಪೋರ್ಟ್ಸ್ ಆಡುವಾಗ ಖಾಲಿ ಸ್ಪೋರ್ಟ್ಸ್, ಅಥವಾ ಏನೇ ಇತರೆ ಓದುವಾಗ್ಲೂ ಖಾಲಿ ಓದುದಷ್ಟೇ. ಹೀಗೆ ಏನ್ ಮಾಡ್ಬೇಕು ಅಂತ, ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಆಸೆ ಇದೆ? ಫ್ಯೂಚರ್ ಅಲ್ಲಿ ನೋಡ್ಬೇಕು ಅಂದ್ರೆ, ಫಸ್ಟ್ ಈಗ ಸೆಕೆಂಡ್ PU ಅಲ್ಲಿ JEE ಬರ್ದು ಅದ್ರಲ್ಲಿ ಒಳ್ಳೆ ರ್ಯಾಂಕ್ ಪಡ್ಕೊಂಡು ಒಳ್ಳೆ ಕಾಲೇಜಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.